ಉಮೇಶ್ ಮೇಟಿಯವರು ಅಧಿಕಾರಿಗಳಿಗೆ ಕರೆದು ಅವ್ರ ಜೊತೆಗೆ ಚರ್ಚೆ ಮಾಡಿ ಬಾಗಲಕೋಟೆ ನಗರದಲ್ಲಿ ಏನೇನು ಸಮಸ್ಯೆಗಳದ ಮುಖ್ಯವಾಗಿ ಹೇಳೋದನ್ನು. ಈಗ 200 ಎಕರೆ ಜಮೀನದೊಂದು ಸಮಸ್ಯೆ ಅದ. ನಮ್ಮ ಆತ್ಮೀಯ ಸ್ನೇಹಿತರಾದ ರವಿ ಕುಮ್ಮಟಿಗೆ ಅವರು ಅದ್ರ ಬಗ್ಗೆ ಹೋರಾಟ ಮಾಡಕತ್ತಾರ. ಅದು ಸ್ಲ್ಯಾಗ್ನಿ ಅದ ಮಾಡ್ಬೇಕದ. ನಮ್ಗೆ ಏನು ಗೊತ್ತದ, ಏನು ನಾಲೆಜ್ ಇರೋದಿಲ್ಲ, ಸುಮ್ಮನೆ ಒಂದು ಬಿಳೆ ಬಟ್ಟೆ ಹಾಕ್ಕೊಂಡು ನಾವು ಬಿಡ್ತೀವಿ. ಅದು ಮಹತ್ವದಲ್ಲ. ಸಾರ್ವಜನಿಕರ ಜೊತೆ ಬೆರೆತ್ಕೊಂಡು ಸಾರ್ವಜನಿಕ ಸಮಸ್ಯೆಗಳನ್ನ ಅರ್ಥಕೊಂಡು ಸಾರ್ವಜನಿಕ ಸಮಸ್ಯೆಗಳನ್ನ ಯಾವ ರೀತಿ ಇತ್ಯರ್ಥಪಡಿಸಿಕೊಳ್ಳಬೇಕನ್ನೋದು ಮಾಹಿತಿ ಪಡ್ಕೊಳ್ಳೋದು ಭಾಳ ಮುಖ್ಯದ. ಇಲ್ಲಿ ದಿಟ್ಟ ತಂದಿಂದ ಇರಬೇಕು. ನೀವು ಹಾಕೋದು ಆಗೋದಿಲ್ಲ ಅನ್ನೋ ಹೇಳುವಂಥ ಸಾಮರ್ಥ್ಯತೆ ತಿಂಬಲ್ಬೇಕು. ಹಾಕೋದಂತ ಹೇಳಿ ಆಗಲಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳೋಕ್ಕಿಂತ ಹೆಚ್ಚು ನಿರಾಶೆ ಹಾಕರವ್ರು. ಅದಕ್ಕೆ ಇದು ಆಗೋದಿಲ್ಲ ರೀ ದಂಡ್ಯ, ದಯವಿಟ್ಟು ಇದನ್ನು ಹೇಳಬೇಡ್ರಿ ಅಂತ ತಿಳ್ಕೊಂಡು ಹೇಳ್ರಿ. ಏನೋ ಒಂದು 5 ನಿಮಿಷ ಬೇಜಾರು ಹಾಕಿ ಬರ್ತೀವಿ. ಈಗ ಯಾಕೆ ಗೆದ್ರು ಮೇಟಿಯೋ ಉಮೇಶ್ ಅವರು ಅನ್ನೋಕೆ ಒಂದು ರೀಸನ್ ಅದ. ಒಂದೇ ಮಾತು, ವಿರೋಧ ಪಕ್ಷದ ಅಭ್ಯರ್ಥಿ ಸ್ವಲ್ಪ ಜನರಿಂದ ಬೇಸರಾದರು. ಅವ್ರು ತಮ್ಮ ಕೆಲವು ಮಾತುಗಳನ್ನ ಆಡಿ ಒಂದು ಸಮುದಾಯಕ್ಕಂತೂ ಸಂಪೂರ್ಣ ಅವ್ರಿಗೆ 2000 ಓಟರ್ ಮುಸಲ್ಮಾನರು ಸಿಗ್ತಿದ್ದು, ಅದನ್ನು ಅವ್ರು ಕೆಡಿಸ್ಕೊಂಡ್ಬಿಟ್ಟು. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬೈ ಇಲೆಕ್ಷನ್ ಮುಗಿದಾಯಿತು. ಈಗ ಸದ್ಯಕ್ಕೆ ರಿಸಲ್ಟ್ ಸಹ ಬಂದಾಗಿದೆ. ಈಗ ಸದ್ಯ HY ಮೇಟಿ ಅವರ ಸುಪುತ್ರ ಆಗಿರುವಂತಹ ಉಮೇಶ್ ಮೇಟಿ ಅವರು ಸದ್ಯ ಇಲ್ಲಿ MLA ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳಿದ್ದಾವೆ ಅನ್ನುವಂತಹ ಮಾತಿದೆ. ಸೊ ಆ ಸಮಸ್ಯೆಗಳಿಗೆ ಸದ್ಯ ಉಮೇಶ್ ಮೇಟಿ ಅವರು ಪರಿಹಾರವನ್ನು ಕೊಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳು ಸಹ ನಡೀತಾವೆ. ಯಾಕಂದರೆ ಉಳಿದದ್ದು ಇನ್ನೂವರೆಗೆ ಸಮಯ ಬಹಳ ಇಲ್ಲ, ಸ್ವಲ್ಪ ಸಮಯದಲ್ಲಿ ಬಹಳ ಕೆಲಸಗಳನ್ನ ಮಾಡೋದಿದೆ ಅನ್ನುವಂತಹ ಮಾತಿದೆ. ಸದ್ಯಕ್ಕೆ ನಮ್ಮ ಜೊತೆ ಎ ದಂಡಿ ಅವರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಉಮೇಶ್ ಮೇಟಿ ಅವರು ಸದ್ಯ ಬಾಗಲಕೋಟೆ ಮತಕ್ಷೇತ್ರಕ್ಕೆ MLA ಆಗಿದ್ದಾರೆ ಸರ್. ತಂದೆಯ ಒಂದು ನೆರಳಿನಲ್ಲಿ ಈಗ ಸದ್ಯಕ್ಕೆ ನಿಧನಾದ ನಂತರ ಈಗ ಅವರು ಮತ್ತೆ ಉಪಚುನಾವಣೆಯಲ್ಲಿ ಬಂದಿದ್ದಾರೆ. ಸದ್ಯ ಸರ್, ಉಮೇಶ್ ಮೇಟಿ ಅವರಿಗಿನ್ನ MLAಯನ್ನು ಮಾಡಿರುವಂಥವರು ಅನೇಕ ನಾಯಕರಿದ್ದಾರೆ. ಅಂದರೆ ಇಲ್ಲಿ ಕೂಸನ್ನು ಎತ್ತಿ ಮೇಲೆ ಕೊಟ್ಟಿದ್ರು ಅನ್ನುವಂಥದ್ದು, ಅಂದರೆ ತಮ್ಮ ಒಂದು ಎತ್ತಿ ಮೇಲಕ್ಕೆ ಕೊಟ್ಟರು MLA ಆದರು. ಆದರೆ ಅವರಿಗೆ ಈ ದಿನಮಾನಗಳಲ್ಲಿ ಈಗ ಸದ್ಯಕ್ಕೆ ತುಂಬ ಚಾಲೆಂಜಸ್ ಇದೆ ಅನ್ನುವಂಥದ್ದು. ಸರ್, ಏನು ಹೇಳ್ತೀರಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ? ಈಗ ಉಮೇಶ್ ಅವರು ಯುವಕರು, ತಂದೆ 5 ಸಲ MLA ಆದವರು, MP ಆದರು, ಮಿನಿಸ್ಟ್ರು ಆದವರು, ಅವರು ಗರಡಿಯಲ್ಲಿ ಪಳೆಯಾರಿವರು. ಬಟ್ ಇವರು ಕೆಲಸ ಮಾಡಿದ್ದು ಜನರಿಗೆ ಕಂಡು ಬಂದಿಲ್ಲ. ಯಾಕಂದರೆ ಇವರು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿದ್ದವರು. ಇವರು ಊರು ತಿಮ್ಮಾಪುರ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಒಳಗಡೆ ಇರ್ತಾವೆ. ಅಲ್ಲಿ ಜನರು ಅಲ್ಲೇ ಮೇಟಿ ಸಾಹೇಬ್ರು ಅಲ್ಲಿ ಹೋಗಿದ್ರು. ಮೇಟಿ ಸಾಹೇಬ್ರು ಇಲ್ಲದಾಗ ಉಮೇಶ್ ಅವರು ಅವ್ರದ್ದೆಲ್ಲ ಸಮಸ್ಯೆಗಳನ್ನ ಆಲಿಸಿ ಸಾಧ್ಯದ ಮಟ್ಟಿಗೆ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅವುಗಳನ್ನ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವುಗಳನ್ನ ಸಮಸ್ಯೆ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗ ಇನ್ನೂ ಕೇವಲ 2 ವರ್ಷ ಬಾಕಿ ಉಳಿದಿದೆ. ಅವ್ರೇನದಪ್ಪ ಅಂತಂದ್ರೆ ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಮುಳುಗಡೆ ಸಮಸ್ಯೆದ ಬಾಗಲಕೋಟೆ ನಗರದ್ದು. ಈ ಸಲ ಬಾಗಲಕೋಟೆ ನಗರದಲ್ಲಿ ಅವರಿಗೆ ಅಧಿಕ ಮತಗಳು ಸಿಕ್ಕಾವು. ಅವ್ರ ತಂದೆಯವ್ರಿಗಿಂತ ಹೆಚ್ಚಿಗೆ ಮತಗಳು ಸಿಕ್ಕಾವ್ರಿಗೆ. ಹೀಗಾಗಿ ಏನಪ್ಪ ಅಂತಂದರೆ ಅವರಿಗೆ ಬಾಗಲಕೋಟೆಗೂ ಹೆಚ್ಚಿಗೆ ಅವ್ರ ಗಮನ ಕೊಡಬೇಕಾಗಿರ್ತೈತಿ. ಈಗ ಮುಳುಗಡೆ ಸಮಸ್ಯೆನ ಭಾಳ ಜಟಿಲವಾಗಿದ್ದ ಸಮಸ್ಯೆ ಅದ. ವಾರ್ಡ್ ನಂಬರ್ 1, 2, 3 ಇದು ನಡಗಡ್ಡೆ ಪ್ರದೇಶ ಅಂತ. ಬಾಕಿ ಉಳಿದ ಕಟ್ಟಡದ ನಡಗಡ್ಡೆ ಪ್ರದೇಶದ ಸಮಸ್ಯೆ ಅದ. ಅದನ್ನು ಮುಖ್ಯವಾಗಿ ಪರಿಹರಿಸಬೇಕು. ಯಾಕಂದ್ರೆ ದುಡ್ಡಿಲ್ಲ ಹಾಗಿಲ್ಲ ಅಂತ ತಿಳ್ಕೊಂಡು ಏನು ಹಾಕ್ತಾರೆ, ಅದು ಆಗಬಾರ್ದು. ದುಡ್ಡು ಇರಲಿ ಬಿಡಲಿ, ನೀವೇನಪ್ಪ ಅಂತಂದ್ರೆ ಮೊದಲು ಅವ್ರಿಗೆ ನಿವೇಶನಗಳನ್ನು ಕೊಡ್ರಿ. ಈಗ JMC ಆಗ್ಯದ, RRAP ಆಗ್ಯದ. ಈಗ ಕೇವಲ ಆಯುಕ್ತರು ಕೃಷ್ಣ ಮೇಲ್ದಂಡೆ ಯೋಜನೆ ಇವರು ಅದನ್ನು ಮನ್ನಣೆ ಅನುಮೋದನೆ ಕೊಡಬೇಕೀಗ. ಆ ಅನುಮೋದನೆ ಪ್ರಸ್ತಾವನೆ BTDದಿಂದ ಹೋಗ್ಯದ. ಅಲ್ಲಿ ಅವ್ರ ಅನುಮೋದನೆ ಕೊಡಬೇಕು. ಅಲ್ಲಿ ಅಧಿಕಾರಿಗಳಿಗೆ ಏನಾದರೂ ಒಂದು ಸ್ವಲ್ಪ ಭಯ ಆದ, ಈಗ ಅನುಮೋದನೆ ಕೊಟ್ಟು ಅಂತಂದು ವ್ಯಾಲ್ಯೂಷನ್ ಮಾಡೋಕ್ಕೆ ವ್ಯಾಲ್ಯೂಷನ್ ಸ್ಟಾರ್ಟ್ ಮಾಡಲೇಬೇಕೀಗ. ಅದು ವ್ಯಾಲ್ಯೂಷನ್ ಸ್ಟಾರ್ಟ್ ಮಾಡಬೇಕು. ವ್ಯಾಲ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ದುಡ್ಡಿಲ್ಲ ಅಂತಾರೆ. ನಮಗೀಗ ದುಡ್ಡು ಬೇಕಾಗಿಲ್ಲ, ನಮಗೆ ಗೊತ್ತದ ಸರ್ಕಾರದಲ್ಲಿ ದುಡ್ಡಿಲ್ಲ, ಆದಾಯಗಳಿಲ್ಲ ಏನು. ಅದಕ್ಕೇನಪ್ಪ ಅಂದ್ರೆ ನಾವೇನಂತೀವಿ ಸರ್ಕಾರಕ್ಕೆ, ನೀವು ಮೊದಲು ನಿವೇಶನಗಳನ್ನು ಕೊಡ್ರಿ. ನಿವೇಶನಗಳನ್ನು ಕೊಟ್ಟಿವಿ ಅಂತ ತಿಳ್ಕೊಂಡ್ರೆ ಇಲ್ಲೇ ನಾವು ಯಾವ ಉದ್ದೇಶಕ್ಕಾಗಿ ನಾವು ಕೇಳಾಕತ್ತೀವಿ, ನಮ್ಗೆ ನಡಗಡ್ಡೆ ಅಂತ ತಿಳ್ಕೊಂಡು ಯಾವ ಉದ್ದೇಶಕ್ಕೆ ಹೇಳಾಕತ್ತೀವಿ ಅಂತಂದ್ರೆ ಅವಾಗ 3 ಅಂಶಗಳು ಕೂಡ್ಯಾವ. 1ನೇದ್ದು ರಸ್ತೆ ಸಂಪರ್ಕ ಕಡಿತಗೊಳ್ತದೆ. 2ನೇದ್ದು ಕ್ರಿಮಿನಾಶಕಗಳು ಸೊಳ್ಳೆಗಳಿಂದ ನಮ್ಮ ಮಕ್ಕಳದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳಾಕತ್ತದ. ಅದೇ ರೀತಿ 3ನೇದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಕತ್ತಾರ. ಶಾಲೆಗೆ ಹೋಗ್ಬೇಕಾದ್ರೆ ತೊಂದರೆ ಅದ, ಬಡವರು ಅದಾರ, ಕಾನ್ವೆಂಟ್ ಸ್ಕೂಲಿಗೆ ಕಳಿಸುವಂಥ ಸಾಮರ್ಥ್ಯತೆ ಅವ್ರ ಬಲ್ಲಿಲ್ಲ,
ಸರ್ಕಾರಿ ಶಾಲೆಗಳಲ್ಲೇ ಅವ್ರು ಓದಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದಬೇಕಂತ ತಿಳ್ಕೊಂಡ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಬೇಕು. ಮತ್ತು ಮುಳುಗಡೆಯಲ್ಲಿ ಅಂತ ಬರುವಂಥ ಈ ಪ್ರದೇಶಗಳಿಗೆ ಆ ರೀತಿಯ ಒಂದು ಉಮೇಶ್ ಮೇಟಿಯವರು ಅಧಿಕಾರಿಗಳಿಗೆ ಕರೆದು ಅವ್ರ ಜೊತೆಗೆ ಚರ್ಚೆ ಮಾಡಿ ಬಾಗಲಕೋಟೆ ನಗರದಲ್ಲಿ ಏನೇನು ಸಮಸ್ಯೆಗಳದ ಮುಖ್ಯವಾಗಿ ಹೇಳೋದನ್ನು. ಈಗ 200 ಎಕರೆ ಜಮೀನದೊಂದು ಸಮಸ್ಯೆ ಅದ. ನಮ್ಮ ಆತ್ಮೀಯ ಸ್ನೇಹಿತರಾದ ರವಿ ಕುಮ್ಮಟಿಗೆ ಅವರು ಅದ್ರ ಬಗ್ಗೆ ಹೋರಾಟ ಮಾಡಕತ್ಯಾರ. ಅದು ಸ್ಲ್ಯಾಗ್ನಿ ಅದ ಮಾಡ್ಬೇಕದ. ಅದು ಆತಂತಂದು ಮತ್ತೊಂದು ಬಾಗಲಕೋಟೆಗೆ ಮೆರುಗು ಬರ್ತದೆ. ಅದರ ಹಿನ್ನೆಲೆಯಲ್ಲಿ ಅವ್ರು ಮಾಡಬೇಕು. ಅದು ಮಾಡಿದ್ರೆ ಅಂತಂದು ಜನರಿಗೆ ಭಾಳ ಅನುಕೂಲ ಆಗತ್ತಂತ ಅನ್ನೋದು ನನ್ನ ಒಂದು ಇದು ಅದ, ಏನು ಚಿಂತನೆ ಅದ. ಅದು ಹಾಗೆ ಮಾಡ್ಬೇಕಂತ ಅನ್ನೋದು. ಅದಕ್ಕೇನಪ್ಪ ಅಂತಂದ್ರೆ ಇವರು ಇದಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು. ಈಗ ಫಾಲ್ತು ಬೇರೆ ಏನೇನೋ ನೀವು ನಿಂಬಲ್ಲಿ ನಿವತ್ತು ಹೊಂದಿದ ಅಧಿಕಾರಿಗಳಿಗೆ ಈಗ ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳ ಯಾರದಾರ ಒಳ್ಳೆಯ ಒಂದು ಅದರಲ್ಲಿ ತಜ್ಞರು ಯಾರದಾರ ಅವ್ರಿಗೆ ಕರೆದು ಶಿಕ್ಷಣ ಮಟ್ಟದ ಬಗ್ಗೆ, ನೀರಾವರಿ ಬಗ್ಗೆ, ಗೃಹದ ಬಗ್ಗೆ, ಕಾನೂನು ಬಗ್ಗೆ ಬೇರೆ 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 ಇಲಾಖೆಗಳಲ್ಲಿ ಯಾರ್ಯಾರು ತಮ್ಮ ಸೇವೆಗಳನ್ನು ಮಾಡಿ ನಿವೃತ್ತಿ ಹೊಂದಿದ್ದಾರೆ ಅವರಲ್ಲಿ ಸ್ವಲ್ಪ ಜ್ಞಾನ ಇರ್ತದೆ ತೋಟಗಾರಿಕೆಯಲ್ಲಿ. ಅದನ್ನು ನೀವು ಕ್ರೋಢೀಕರಿಸಿ ಅಧಿಕಾರಿಗಳಿಗೆ ಕರೆಸಿ ಸಭೆಗಳನ್ನು ಮಾಡಿ. ನೀವು ಅಧಿಕಾರಿಗಳ ಜೊತೆ ಸಾರ್ವಜನಿಕ ನಮ್ಮಂಥವ್ರು ಸೇರಿಸ್ಕೋಬೇಡ್ರಿ. ನಾವು ನಮಗೆ ತಲೆಗೆ ಬಂದಂದು ಮಾತಾಡ್ತೇವೆ ಸಭೆ ಅಲ್ಲಿ ಯಾವುದೂ ನಾವು ಮರ್ಯಾದೆ ಇಡೋದಿಲ್ಲ. ಅದರ ಸಂಬಂಧ ನೀವೇ ಅಧಿಕಾರಿಗಳು 10-15 ಜೊತೆ ಒಂದು ಕೂತು ಚರ್ಚೆ ಮಾಡಿ ಯಾವ ರೀತಿ ಅವುಗಳನ್ನ ಬಗೆಹರಿಸಬೇಕು ಅಂತ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಜವಾಬ್ದಾರಿ ಏನಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಕೊಡ್ರಿ. ನೀವು ಬೇಕಾದ್ರೆ ಸಲಹೆಗಾರ ಅಂತ ತಿಳ್ಕೊಂಡು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತಂದ್ರೆ ಸ್ವಲ್ಪ ಅಂಡರ್ ನೇಮ್ ಕೊಟ್ಟು ಅವರಿಗೆ ನೇಮಕಾತಿ ಮಾಡ್ಕೋಬೋದು. ತಜ್ಞರದು ಬೇಕು ಈಗ ಸದ್ಯದ ಮಟ್ಟಿಗೆ. ಈಗ ಯಾರಕ್ಕಂದರೆ ನಾವು ನಮ್ಗೆ ಏನು ಗೊತ್ತದ, ಏನು ನಾಲೆಜ್ ಇರೋದಿಲ್ಲ. ಸುಮ್ಮನೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ನಾವು ಬಿಡ್ತೀವಿ. ಅದು ಮಹತ್ವದಲ್ಲ. ಸಾರ್ವಜನಿಕರ ಜೊತೆ ಬೆರೆತ್ಕೊಂಡು ಸಾರ್ವಜನಿಕ ಸಮಸ್ಯೆಗಳನ್ನ ಅರ್ಥಕೊಂಡು ಸಾರ್ವಜನಿಕ ಸಮಸ್ಯೆಗಳನ್ನ ಯಾವ ರೀತಿ ಇತ್ಯರ್ಥಪಡಿಸಿಕೊಳ್ಳಬೇಕು ಅನ್ನೋದು ಮಾಹಿತಿ ಪಡ್ಕೊಳ್ಳೋದು ಭಾಳ ಮುಖ್ಯದ. ಇಲ್ಲಿ ಸುಮ್ಮನೆ ಹೋಗಿ ಅಲ್ಲೆಲ್ಲ ಈಗ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳಕತ್ತೀನಿ. ಅದೇನಪ್ಪ ಅಂತಂದ್ರೆ ನೀವು ಗ್ರಾಮೀಣ ಪ್ರದೇಶದಾಗ ಅಭಿನಂದನೆಗಳನ್ನು ಹೇಳಕ್ಕೆ, ಧನ್ಯವಾದಗಳನ್ನು ಹೇಳಕ್ಕೆ ಹೋಗಕತ್ತೀರಿ. ಅದು ಒಳ್ಳೆಯ ವಿಚಾರ. ಜನರಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಅದು ಕಾಲ ಕಡಿಮೆ ಅದ ಭಾಳ. ಈಗ ಸಾಕಷ್ಟು ಸಲ ನೀವು ಹೋಗಿಬಿಟ್ಟಿರಿ ಮೊದಲೇ, ಮತ್ತು ಸಾಕಷ್ಟು ಸಲ ತಮ್ಮಲ್ಲಿನೂ ಜನ ಬಂದಾರ. ನೀವು MLA ಆಗೋಕ್ಕಿಂತ ಮೊದಲೂ ಬಂದಾರ. ಈಗ ನೀವು ಅದಕ್ಕಿಂತ ಹೆಚ್ಚಾಗಿ ಅವ್ರ ಸಮಸ್ಯೆಗಳನ್ನ ಆಲ್ಸಕ್ಕೆ ಹೋಗ್ರಿ. ಹಳ್ಳಿಯಾಗ ಹೋಗ್ರಿ ಬೇಡ ಅನ್ನೋದಿಲ್ಲ. ಆ ಹಳ್ಳಿಯಲ್ಲಿರುವಂಥ ಸಮಸ್ಯೆ ಬಾಗಲಕೋಟೆ ಇರೋದು, ಮುಳುಗಡೆದಿರ್ಬೋದು, ಅಥವಾ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಕೆಲವು ಹಳ್ಳಿಗಳ ಬಗ್ಗೆ ಇರ್ಬೋದು. ಅದು ಅವ್ರದ್ದು ವೈಯಕ್ತಿಕ ಕೆಲವು ಸಮಸ್ಯೆಗಳಿರ್ತಾವೆ. ಕಂದಾಯ ಇಲಾಖೆದೋಗಿರ್ತದೆ, ಪೊಲೀಸ್ ಇಲಾಖೆ ಒಳಗಿರ್ತದೆ, ನೀರಾವರಿ ಇಲಾಖೆ ಒಳಗಿರ್ತದೆ, ಗ್ರಾಮ ಪಂಚಾಯತ್ ಇರ್ತದೆ. ಇಂಥ ಅನೇಕ ಸರ್ಕಾರಿ ಸಂಸ್ಥೆಗಳಲ್ಲಿ ಅವ್ರ ಕೆಲಸಗಳಿರ್ತಾವೆ. ಅವು ನದಿಗುದಿಗೆ ಬಿದ್ದಿರ್ತಾವೆ. ಅವುಗಳೇನಪ್ಪ ಮೊದಲು ನಿಂತ್ಕೆ ಗ್ರಾಮ ಸೇವಾ ಅಂತ ಮಾಡ್ತಿದ್ರು, ಕರಿತಿದ್ರು ಗ್ರಾಮ ಸಭಾದೊಳಗೆ. ಗ್ರಾಮ ಸಭಾದಾಗ ನಾನು ಸಾಕಷ್ಟು ಸಲ ಹೋಗೀನಿ. ಹೇಳಿ ಅಲ್ಲಿ ಹೇಳಬೇಕು. ಈಗ ಎಡಿಯಲ್ಲಾರು ಇಲ್ಲರಿ ನಂಬಲ್ಲಿ ಈಗ ನೋಡಿರಿ, ನಮ್ಮ ನಕ್ಷೆಗಳು ಇಲ್ಲ ನಂಬಲ್ಲೇ ಇಲ್ಲ. ಏನು ರೀ ಆ ನಕ್ಷೆ ಹೊಸದಾಗಿ ಪ್ರಯಾಣ ಮಾಡ್ಬೇಕು. ನಾವು ಹರಿದು ಇಲ್ಲಿ ಕಡ್ದಿರ್ತಾವಲ್ಲ ಆ ರೀತಿಯಾಗಿ ಏನೋ ಮಾಹಿತಿ ಬೇಕಾತಂದ್ರೆ ಸಿಗೋದು ಕಷ್ಟ ಅದ. ಅದಕ್ಕೆ ಇನ್ನೂ ಬಿದ್ರಿ ಅಂತ ತಿಳ್ಕೊಂಡು ಅದಾರ ಅವ್ರು. ಅವ್ರಿಗೆಲ್ಲ ಮಾಹಿತಿ ಅದ ಅದ್ರ ಬಗ್ಗೆ. ಅವ್ರಿಗೆ ಕರೆಸಿ ಅದನ್ನೇನಪ್ಪ ಅಂತಂದ್ರೆ ಮಾಹಿತಿ ಪಡ್ಕೊಂಡು, ಅದು ಡಿಪಾರ್ಟ್ಮೆಂಟ್ ಅದ ಡೈರೆಕ್ಟರ್ ಅದಾರ ಒಬ್ಬರು. ಅದಕ್ಕೆ ಅವ್ರ ಕಡೆ ಅದನ್ನೆಲ್ಲ ಹೇಳಿ ಬ್ರಿಟಿಷ್ ಕಾಲದ ನಕ್ಷೆವು ಅದನ್ನು ಮಾಡಬೇಕು. ಏನು ರೀ ಮತ್ತು ಹೊಳೆ ನೀರು ಬಗ್ಗೆ ನೀರು ನಿಲ್ಲುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಅದು ಕಾರಣ ಏನಪ್ಪ ಅಂದ್ರೆ ಅಂತರ್ಜಲ ಮಟ್ಟ ಕುಸಿಯಾಕತ್ತೈತಿ. ಅಂತರ್ಜಲ ಮಟ್ಟ ಕುಸಿಯಕ್ಕೆ ಕಾರಣ ಏನಪ್ಪ ಅಂದ್ರೆ ಹೊಳೆಗಳಲ್ಲಿ ಹೂಳು ಕುಡಿಯೋದು. ಹೂಳು ತುಂಬಿದ್ರಿಂದ ನೀರು ಹರಿದೋಗ್ಬಿಡ್ತದೆ. ಇದನ್ನು ಒಂದು ತಜ್ಞರ ಜೊತೆ ಚರ್ಚೆ ಮಾಡಿ ಈ ಹೂಳು ಯಾವ ರೀತಿ ತೆಗಿಬೇಕು, ಇದರದ್ದು ಪ್ರಯೋಜನ ಏನು, ಒಂದು ಮಾದರಿ ಶಾಸಕರಾಗ್ರಿ ನೀವು 2 ವರ್ಷದಾಗ ಅಂತ ನಾನು ಅಂತೀನಿ. ನಿಮ್ಗೆ ನಾವು ಬೇಕಾದ ಸಹಾಯ ಕೊಡಲಿಕ್ಕೆ ತಯಾರಿದ್ದೀವಿ. ನಾವು ಮಾಹಿತಿನೂ ಕೊಡ್ಲಾಗ್ತಾ ಇದ್ದೀವಿ. ಇನ್ನೊಂದು ಏನಂತಂದರೆ, ಈ ಬೈ ಇಲೆಕ್ಷನಲ್ಲಿ ಎಲ್ಲ ಮಂತ್ರಿಗಳು ಸಹಿತ ಅಥವಾ ಈ ಸಿದ್ದರಾಮಯ್ಯನವರಿಂದ ಆದಿಯಾಗಿ ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ಉಮೇಶ್ ಮೇಟಿ ಅವರನ್ನು ಆರಿಸಿ ತೆಗೆದುಕೊಂಡ್ಬಂದರು. ಇನ್ನು 2028 ಇಲೆಕ್ಷನ್ ಇದೆಯಲ್ಲ, ಇದೊಂದು ಎಲ್ಲೋ ಒಂದು ಕಡೆ ಕಬ್ಬಿಣದ ಕಡಲೆ ಆಗುವಂತಹ ನಿಟ್ಟಿನಲ್ಲಿ ಭಾಸವಾಗುತ್ತಾ? ಹೇಗೆ ಉಮೇಶ್ ಮೇಟಿ ಅವ್ರಿಗೆ ತುಂಬ ಚಾಲೆಂಜಸ್ ಇದೆಯಾ ಅಂತ? ಇಲ್ಲ, ಈಗ ಅವ್ರಿಗೆ ಭಾಳ ಅನುಕೂಲ ಅದ. ಯಾಕದಪ್ಪ ಅಂತಂದ್ರೆ ಈ ಹಿಂದೆ ಇದ್ದಂಥ
ವಿರೋಧ ಪಕ್ಷದ ಒಬ್ಬರು ಅಭ್ಯರ್ಥಿ ಏನಿದ್ರು ಪ್ರಬಲ ಅಭ್ಯರ್ಥಿ ಆಗಿದ್ದರು ಅವರು. ಅದು ಕೆಲವು ಅನಿವಾರ್ಯ ಕೆಲವು ಕಾರಣಗಳಿಂದ ಅವ್ರು ಸೋತರು. ಏನು ಈಗ ಇವರಿಗೆ ಸುಲಭ ಆಯ್ತು, ಒಂದು ಇದನ್ನು ಸಿಕ್ತಿರು ಹಿಡ್ತಾ ಏನಪ್ಪ ಅಂತಂದ್ರೆ ಆ ಹಿನ್ನೆಲೆಯೊಳಗೆ ಇವ್ರು ಕೆಲಸ ಮಾಡ್ಕೊತ ಹೋಗಬೇಕು ಮತ್ತು ದಿಟ್ಟ ತದ್ದಿಂದ ಇರಬೇಕು. ನೀವು ಹಾಕೋದು ಆಗೋದಿಲ್ಲ ಅನ್ನೋ ಹೇಳುವಂಥ ಸಾಮರ್ಥ್ಯತೆ ತಿಂಬಲ್ಬೇಕು. ಹಾಕೋದಂತ ಹೇಳಿ ಆಗಲಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳೋಕ್ಕಿಂತ ಹೆಚ್ಚು ನಿರಾಶೆ ಹಾಕಾರ ಅವ್ರು. ಅದಕ್ಕೆ ಇದು ಆಗೋದಿಲ್ಲ ರೀ ಅದನ್ನೇ ದಯವಿಟ್ಟು ಇದನ್ನು ಹೇಳಬೇಡ್ರಿ ಅಂತ ತಿಳ್ಕೊಂಡು ಹೇಳ್ರಿ. ಏನೋ ಒಂದು 5 ನಿಮಿಷ ಬೇಜಾರು ಹಾಕಿ ಬರ್ತೀವಿ, ಆದ್ರೆ ಆಕೈತ್ರಿ ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಮಾಡಲಿಲ್ಲ ಅಂದರೆ ಅದು ಕಾಯಂ ನಿರಾಶೆ ಆಗ್ಬಿಡ್ತೀವಿ. ಅದಕ್ಕೆ ಸಂಬಂಧ ನೀವು ಮಾಡಿರಿ, ಏನು ಬೇಕು ಸಲಹೆ. ಶ್ರೀಹರಿ ಚಂದ್ರ ಘಟ್ಗಿ ಅಂತ ತಿಳ್ಕೊಂಡು ಇವರು ಉತ್ತರ ಕನ್ನಡ ಜಿಲ್ಲೆಯವರು. ಇವರು ಸಿದ್ದಾಪುರ ತಾಲೂಕಿನವ್ರು. ಇವರು ಅಂತಾರಾಷ್ಟ್ರೀಯ ಮಟ್ಟದ ಅಂತರ್ಜಲ ಮಟ್ಟದ ಖ್ಯಾತಿಯವರು ಮತ್ತು ಸಾಕಷ್ಟು ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಅವ್ರಿಗೆ ದೊರ್ತಾವೆ. ಅವ್ರಿಗೆ ಅಭಿಲಾಷೆ ಏನದ ಅಂದ್ರೆ ನಾನು ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಉಚಿತವಾಗಿ. ಹೂಳು ಎತ್ತೋದ್ರ ಬಗ್ಗೆ ಅವ್ರು ಭಾಳ ಇಂಟ್ರೆಸ್ಟೆಡ್ ಅದಾರ. ಅವ್ರು ಪದೇ ಅವ್ರದ್ದೊಂದು ಹೇಳಿಕೆ ಅದ, ತಮ್ಮ ಕಳಿಸ್ತೀನಿ, ತಾವು ನೋಡ್ಕೊರಿ. ಅದನ್ನೇನಪ್ಪ ಅಂತಂದ್ರೆ ಹೇಳ್ಯಾರ ಅವರು, ನಾನು ಉಚಿತವಾಗಿ ಮಾಡಿಕೊಡ್ತೀನಿ. ಗೋವಾದವ್ರು ಮಾಡಿಸ್ಕೊಂಡ್ರಿ ಮಕ್ಕಳು ನೆರೆ ಜಿಲ್ಲೆ ರಾಜ್ಯದವರು. ಈಗ ನಮ್ಮ ಮಂದಿಗೆ ತಮ್ಮ ಜಗಳನ ಬಗೆಯಕ್ಕೆ ಆಗೋಲ್ದ್ರಪ್ಪ. ಹೊರಗಡೆ ಒಬ್ಬರಾರು ಏನಾರು ತಾವು ಆ ಕಂದಾಯ ಇಲಾಖೆದ್ದು ಅಂತ ತೊಗೊಳ್ಬೇಕಾದ್ರೆ ಯಾವುದೋ ಒಂದು ಇಲಾಖೆದ್ದು ವಿಷಯ ಬರ್ತಾವೆ ನೋಡಿ ಪೇಪರ್ದಾಗ. ಇವತ್ತು ಮುಖ್ಯಮಂತ್ರಿಗೆ ಇಳಿಸೋದು, ಈ ಮಂತ್ರಿ ಬೀಳಿಸೋದು ಇದೇ ನೋಡೋದು. ನೀವು ಸಾರ್ವಜನಿಕರು ಸೇವಕರಾಗಿ ಬಂದಿರೋ ಏನು ನಿಮ್ಮ ಕುರ್ಚಿಗಾಗಿ ಬಂದಿರೋ? ಇದು ದೊಡ್ಡ ಸಮಸ್ಯೆ ಅದ. ನೀವು ಮತ್ತು ನೀವು ಎಂಥವ್ರಿಗೆ ಸ್ಥಾನಮಾನ ಗೌರವ ಕೊಡ್ತಿರಲ್ಲ, ಅದ್ರೊಳಗೆ ಅವ್ರಿಗೆ ಜ್ಞಾನ ಇಲ್ಲ. ಇದು ಪಕ್ಷಕ್ಕೆ ಕೆಟ್ಟ ಹೆಸರು. ನಾನು ಈಗ ರಾಹುಲ್ ಗಾಂಧಿಗೂ ಒಂದು ಪತ್ರ ಬರ್ದೀನಿ. ಏನು ರೀ ನೀವು ಈ ರೀತಿ ನೀವು ಬೀದಿ ಅಡ್ಡಾಡೋದು ಮುಖ್ಯ ಅಲ್ಲ. ಪಕ್ಷದಲ್ಲಿ ಏನಾದ ಒಡಕು, ಪಕ್ಷದಲ್ಲಿ ಏನೋ ಅಶಿಸ್ತದ ಅದನ್ನು ತೊಡೆದಾಕ್ಬೇಕು. ಅದನ್ನು ಬಿಟ್ಟಿರಿ ನೀವು ಎಷ್ಟು ದುಡಿದ್ರು. ಈಗ ಯಾಕೆ ಗೆದ್ದರು ಉಮೇಶ್ ಅವರು ಅನ್ನೋಕೆ ಒಂದು ರೀಸನ್ ಅದ. ಒಂದೇ ಮಾತು, ವಿರೋಧ ಪಕ್ಷದ ಅಭ್ಯರ್ಥಿ ಸ್ವಲ್ಪ ಜನರಿಂದ ಬೇಸರ ಆದರು. ಅವ್ರು ತಮ್ಮ ಕೆಲವು ಮಾತುಗಳನ್ನ ಆಡಿ ಒಂದು ಸಮುದಾಯಕ್ಕಂತೂ ಸಂಪೂರ್ಣ ಅವ್ರಿಗೆ 2,000 ಓಟಾರು ಮುಸಲ್ಮಾನರು ಸಿಗ್ತಿದ್ದು, ಅದನ್ನು ಅವ್ರು ಕೆಡಿಸ್ಕೊಂಡ್ಬಿಟ್ರು. ಆ ನಂತರ ಹಿಂದುತ್ವ ಅಂತ ತಿಳ್ಕೊಂಡು ಅದು ಒಂದು ಪಿಡುಗು ತೊಗೊಂಡು ಬಂದ್ರೆ ಅದು. ಎರಡನೇ ದಿನಪ್ಪ ಅಂತಂದ್ರೆ ಉಮೇಶ್ ಅವರಿಗೆ ಒಂದು ಸಿಂಪತಿ ಅಂದರೆ ಇವ್ರದ್ದು ತಂದೆ ಸಿಂಪತಿಗಿಂತ ಇವ್ರೇನು ಜನ ಜೋಡಿ ಒಂದು ಒಡನಾಟಿತ್ತು ಗ್ರಾಮೀಣ ಪ್ರದೇಶದಲ್ಲಿ. ಅದು ಒಂದು ಪ್ಲಸ್ ಪಾಯಿಂಟು. ಜೊತೆಗೆ ಬಾಗಲಕೋಟೆ ಜನರೇ ಹೆಚ್ಚಾಗಿ ಮತದಾರರು ಮುಸಲ್ಮಾನರು. ಅವರು ಕಾಂಗ್ರೆಸ್ ಪಕ್ಷದ ಅವರು ಕಾರ್ಯಕರ್ತರು, ಅವರು ಕಾಂಗ್ರೆಸ್ ಬೆಂಬಲಿಸೋರು. ಅವರು ಅವರು ಮತ ಹಾಕ್ಯಾರ. ಈ ಸಲ ಏನದ ಕೆಲವು ಹಿಂದುಳಿದ ವರ್ಗದ ಜನರು ಕೂಡ ಅವರು ತಮ್ಮ ಕೆಲಸಕ್ಕಾಗಿ ಏನಪ್ಪ ಅಂತಂದ್ರೆ ಇದಕ್ಕೆ ಮತಗಳನ್ನು ನೀಡ್ಯಾರ. ಈ ರೀತಿಯಿಂದ ಈಗ ಅದು ಹಿಡಿದು ಸಿಕ್ಕದ. ಈಗ ಮುಂದೆ ಸತೀಶ್ ಜಾರಕಿಹೊಳಿ ಬಂದು ಕುಂದ್ರುದಿಲ್ಲ. ಯಾಕಂದ್ರೆ ಅವ್ರು ಅಲ್ಲಿ ತಮ್ಮ ಮತಕ್ಷೇತ್ರ ನೋಡ್ಕೋಬೇಕು. ಬಾಗಲಕೋಟೆ ಅವ್ರಿಗಿಂತ ಹೊರೂರಿನವ್ರು ಭಾಳ ಇದ್ರಿ ಇಲ್ಲಿ. ಅದನ್ನು ನನ್ನ ಮುಂಚೆ ಅಷ್ಟೇ ಮಾಡ್ತಾರೆ. ಏನು ರೀ ಇಲೆಕ್ಷನ್ ಹೆಂಗೆ ಮಾಡಿದ್ರೆ ಅಂದರೆ ಬಾಗಲಕೋಟೆಗೆ 100 ಮಂದಿ ಇದ್ರೆ 500 ಮಂದಿ ಹೊರಗಿನವರು ಬಂದಿದ್ರಲ್ಲ ಅಂಥೇಳಿ. ಇಲ್ಲ, ಅಭಿಮಾನ ಪ್ರೀತಿ ಪಕ್ಷದ ಮ್ಯಾಗೆ ಆಗಲಿ ಅಭ್ಯರ್ಥಿ ಮೇಲೆ ಆಗಲಿ ಇತ್ತು. ತಮ್ಮದೇನೋ ಸಂಬಂಧಿಕರು ಇದ್ರೆ ಗೆಳೆಯರಿದ್ರೆ ಅವ್ರಿಗೆ ಹೇಳಿ ಹೋಗ್ಬೇಕು ಅನ್ನೋವಂಥ ಮಾತಿನಿಂದ ಬಂದಾರ ಅವರು. ಇಲ್ಲೇನು ಉಂಡು ಕುಂದು ಆಯ್ಬೇಕು ಮಕ್ಕೊಂಡು ಹೋಗೋರು, ಇದು ಹೋಟೆಲ್ದಾಗ ಮಲ್ಕೊಂಡು ಹೋಗೋರು ಬಂದಿದ್ದಿಲ್ಲ. ನಮ್ಮ ಕೈಲೇ ದುಡ್ಡು ಖರ್ಚು ಮಾಡಿ ನಮ್ಮ ಸಂಬಂಧಿಗಳು ಯಾರ್ದಾರಿದ್ರೆ ಏನೋ ಕೆಲವು ಮನಸ್ತಾಪಗಳಾಗಿರ್ತಾವೆ, ಅವ್ರಿಗೆ ತಿಳಿ ಹೇಳಬೇಕು ಅನ್ನುವಂಥ ಒಂದು ಧೋರಣೆಯಿಂದ ಬಂದಾರ ವಿನಃ ಯಾರಿಗೂ ಅವ್ರು ಖರ್ಚಿಲ್ಲ ಬಿಟ್ಟಿಲ್ಲ. ಸತೀಶ್ ಜಾರಕಿಹೊಳಿಗೆ ಈ ಜವಾಬ್ದಾರಿ ಕೊಟ್ಟಿದ್ದರು, ಬಾಗಲ್ ಕೊಟ್ಟಿದ್ದು, ನೀವು ಇದನ್ನು ಮಾಡಲೇಬೇಕು ಅಂತ ತಿಳ್ಕೊಂಡು ಕೋಸಲನೂ ಅವರು ಶಿಗ್ಗಾಂವ್ ಒಳಗೆ ಅದನ್ನು ಮಾಡಿ ತೋರಿಸಿದ್ರು. ಆ ರೀತಿ ಅವ್ರು ಮಾಡಿ ತೋರಿಸಿದ್ರು, ಅನುಕೂಲ ಆಯ್ತು. ಈ ಜನರಿಗೆ ಹಚ್ಕೋಬೇಕು. ಈಗ ಒಳ ಮೀಸಲಾತಿ ಬಗ್ಗೆ ಸ್ವಲ್ಪ ತೊಂದರೆ ಆಗ್ಯದ ಕಾಂಗ್ರೆಸ್ಸಿಗೆ. ಆದರೂ ಕೂಡ ಆ ಜನರಿಗೂ ತೊಗೊಂಡು ಅವ್ರ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೊಂದು ಸ್ವಲ್ಪ ಸ್ಥಾನಮಾನ ಕೊಡಬೇಕು. ನನ್ನ ವಿಚಾರದಲ್ಲಿ ಕೊಡ್ರಿ, ನೀವು ಅನುಕೂಲ ಮಾಡಿಕೊಟ್ರಿ ಮುಂದೆ ಭಾಳ ಸರಳ ಆಗುತ್ತೆ. 2 ವರ್ಷ ಭಾಳ ಅವಧಿಯದ ಕಡಿಮೆನೂ ತಿಳಿಯೋಂಗಿಲ್ಲ. ಅದನ್ನು ಮಾಡೋನಿಗೆ 2 ವರ್ಷ ಭಾಳ, ಮಾಡಲಾರ್ದವಂಗೆ 200 ವರ್ಷನೂ ಕಡಿಮೆ. ಅದರಿಂದ ಏನಪ್ಪ ಅಂತಂದ್ರೆ ಅವ್ರು ಮಾಡಲಿ, ಅವ್ರ ಜೊತೆ ಸಹಕಾರ ಕೊಡ್ತೀವಿ ನಾವು. ನಿನ್ನೆನ ನಾನು ಒಂದು ಕೆಲಸಕ್ಕೆ ಫೋನ್ ಮಾಡಿದ್ದೆ, ಭಾಳ ಚಂದ ಹೇಳ್ದ ಹುಡುಗ. ಅವ್ನು ನಮ್ಮ ಮಗನ ಸಮಾನ. ಇನ್ನೂ ಅವ್ರು ಹುಟ್ಟಿದ್ದಿಲ್ಲ ಬಹುಶಃ. ನಾವು ತಂದೆ ಜೋಡಿ ಓಡಾಡೋ ಮುಂದೆ ಭಾಳ ವಿನಯದಿಂದ ಹೇಳಿದರು, ಸರ್ ನಾನು ನಿಮಗೆ ಕರ್ಕೊಂಡು ಹೋಗ್ತೇನೆ, ಬೆಳಗಾವ್ದು ಹೋಗೋದು ಕೆಲಸ,
ನೀವು ಕೂಡಿ ಹೋಗಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿದರು. ಮತ್ತು ಬೆಂಗಳೂರಿಗೂ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಸ್ವತಃ ಅವರೇ ಫೋನ್ ಮಾಡಿ ತಾವು ಹಿರಿಯರಿದ್ದೀರಿ, ನಮ್ಮ ಕಾಕಂತ ತಂದು ಹೋಗೋದಿರಿ, ತಾವು ಬರಬೇಕು, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ಅಂದರೆ ಇಲ್ಲ ರಶ್ ಇರ್ತದೆ ಮತ್ತು ನನಗೆ ಬೇಸಿಗೆ ತೊಂದರೆ ಅದ, ಅದ್ರ ಸಂಬಂಧ ನಮ್ಮ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಶುಭೇಚ್ಛೆಗಳು ತಮ್ಮ ಜೊತೆ ಯಾವಾಗಲೂ ಇರ್ತಾವೆ, ಏನೂ ಕಾಳಜಿ ಮಾಡಬೇಡ್ರಿ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ವಿ. ಬಟ್ ಅವರಿಗೆ ಮುಂದಿನ ಸಲ ಇಷ್ಟು ಕಷ್ಟ ಆಗೋದಿಲ್ಲ, ದುಡ್ಡಿನ ಸ್ವಲ್ಪ ಸಮಸ್ಯೆ ಇರೋ ಒಂದು ಹೊಸ ಪದ್ಧತಿ ಹಾಕಿ ಹೋಗ್ಯಾರ. ಅದು ಸ್ವಲ್ಪ ಮುಂದಿನ ಎಲ್ಲ ಚುನಾವಣೆಗಳಿಗೆ ಅದೊಂದು ಇದು ಆಗತ್ತೆ, ನೋಡ್ಬೇಕು ಏನಾಗತ್ತೆ. ನಮಸ್ಕಾರ.